ಫ್ರೆಂಡ್ಸ್, ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಫ್ರೆಂಡ್ಸ್, ಈ ಒಂದು ಎಪಿಸೋಡ್ನಲ್ಲಿ ಸಾವಿತ್ರಿ ಈಶ್ವರಿ ಹತ್ರ ಹೋಗ್ಬಿಟ್ಟು, ಅದಕ್ಕೆ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ್ರಿ, ನನಗೆ ಯಾಕೋ ನೀವು ನೋಡಿರೋ ವರುಣ್ ಮುಖದಲ್ಲಿ ಒಳ್ಳೆ ಕಳೆಯೋಗಿಂತ ಬರೀ ಕೆಟ್ಟ ಕಳೆವೇ ಕಾಣಿಸ್ತಾ ಇದೆ ಅವನ ಮುಖದಲ್ಲಿ. ಅವನ ಮುಖದಲ್ಲಿ ಯಾವುದೇ ಒಂಥರ ಮದುವೆ ಗಂಡಿನ ಕಳೆನೇ ಕಾಣಿಸ್ತಾ ಇಲ್ಲ, ಯಾವುದೋ ಕದೀಮುನ್ ಥರ ಕಾಣಿಸ್ತಾ ಇದೆ ಕಣದಕ್ಕೆ ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದವಳು, ಓಹೋ ಹೌದಾ ಸಾವಿತ್ರಿ, ನನಗೆ ಯಾಕೋ ಹುಡುಗನ ಮುಖದಲ್ಲಿ ಕದೀಮುನ್ ಕಳೆವು ಕಾಣಿಸಿದ್ರೆ ನಿನ್ನ ಮುಖದಲ್ಲಿ ಮದುವೆ ನಿಲ್ಲಿಸ್ಬೇಕು ಅನ್ನೋ ಕಳೆವು ಕಾಣಿಸ್ತಾ ಇದೆ. ಫಸ್ಟು ನಿನ್ನ ಆ ಮೈಂಡ್ ಸೆಟ್ನ ಚೇಂಜ್ ಮಾಡು, ಮದುವೆ ನಿಲ್ಲಿಸ್ಬೇಕು ಅನ್ನೋ ಮೈಂಡ್ ಸೆಟ್ನ ಚೇಂಜ್ ಮಾಡಿ ನೋಡು, ಹುಡುಗ ಒಳ್ಳೆಯವನ ಥರ ಅನಿಸುತ್ತೆ ನಿನಗೆ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಇದ್ದವಳು, ಅಯ್ಯೋ ಅದಕ್ಕೆ ಹಂಗೆಲ್ಲ ಏನಿಲ್ಲ, ಅದಕ್ಕೆ ನಾನು ಇದ್ದಿದ್ದಂಗೆ ಹೇಳಿಬಿಡೋದು, ನನಗೆ ಯಾಕೋ ಹುಡುಗ ಸರಿ ಇಲ್ಲ ಅಂತಲೇ ಅನಿಸುತ್ತೆ ಕಾಣೋದಕ್ಕೆ ಅಂತ ಹೇಳ್ತಾಳೆ. ಆಗ ಸರಿ ಸರಿ ನೀನೇನು ನನ್ನ ಹತ್ರ ಹೇಳಕ್ಕೆ ಬರಬೇಡ, ಹೋಗು ಅಂತ ಹೇಳಿ ಈಶ್ವರಿ ಅವಳನ್ನ ಅಲ್ಲಿಂದ ಕಳಿಸ್ಬಿಟ್ಟು, ನೋಡೇ ಚಿತ್ರ, ಇವಳಿಗೆ ಹೊಟ್ಟೆ ಉರಿ ಬಂದ್ಬಿಟ್ಟಿದೆ ಈ ಮೊಟ್ಟೆ ಕೋಳಿಗೆ, ನಾವು ನೋಡಿರೋ ಹುಡುಗನ ಜೊತೆ ಮದುವೆ ಆಗ್ತಾ ಇದೆ ಅಂತ. ಬಿಡು, ನಾವ್ಯಾಕೆ ತಲೆ ಕೆಡ್ಸ್ಕೊಬೇಕು ಇವಳಿಂದ, ನಾವು ಆರಾಮಾಗಿ ಎಂಜಾಯ್ ಮಾಡೋಣ ಮದುವೆ. ಈ ಮದುವೆ ಮುಗಿತಾ ಇದ್ದಂಗೆ ನಮ್ಗೇನು ಸಿಗುತ್ತೆ, ಜೀವನ ನೆಮ್ಮದಿ ಮಾಡ್ಕೊಂಡು ತಪ್ಪಗಿರೋಣ ಬಿಡೆ ಚಿತ್ರ ಅಂತ ಇವಳು ಅನ್ಕೊತಾ ಇದ್ದಾಳೆ. ಮತ್ತಿಲ್ಲಿ ಸಾವಿತ್ರಿ ತಾನು ನೋಡಿರೋ ಗಂಡನ್ನು ಕೂಡ ಕರೆಸಿರ್ತಾಳೆ, ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾಳೆ. ಮೀಟ್ ಮಾಡ್ಬಿಟ್ಟು, ಮಾವ ನೀವು ಸ್ವಲ್ಪ ವೆಯ್ಟ್ ಮಾಡಿ, ಈ ಮದುವೆ ನಿಂತೋಗುತ್ತೆ. ಹೇಗೆ ಬಸ್ನಲ್ಲಿ ಕಂಡಕ್ಟ್ರು ಶೀಟಿ ಹೊಡೆದ ತಕ್ಷಣ ಬಸ್ ನಿಲ್ಲಿಸಿ ಸೀಟೆಲ್ಲ ಒಬ್ಬರಾದ್ಮೇಲೆ ಒಬ್ಬರು ಚೇಂಜ್ ಮಾಡ್ತಾರೋ, ಅದೇ ಥರ ಇಲ್ಲೂ ಕೂಡ ಪೊಲೀಸ್ ಬಂದು ಒಂದ್ಸಲಿ ಶಾಕ್ ಕೊಟ್ಟ ತಕ್ಷಣ ಇಲ್ಲಿಂದ ಆ ಮದುವೆ ಗಂಡು ಆ ಹಸೆಮಣೆಯಿಂದ ಎದ್ದೇಳ್ತಾನೆ. ಅಲ್ಲಿ ನಿನ್ನ ಮಗನ ಜೊತೆ ನಮ್ಮ ಕಣ್ಮಣಿ ಮದುವೆ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಅವರು ಗಂಡಿನಪ್ಪ ಇದ್ದವರು, ಅದೇಗೆ ಸಾವಿತ್ರಿ ಅಂತ ಹೇಳ್ತಾರೆ. ಅದೆಲ್ಲ ಫುಲ್ ಹೇಳೋಕ್ಕಾಗಲ್ಲಮ್ಮವ್ವ, ನೀನು ಆರಾಮಾಗಿರು, ಪೊಲೀಸ್ ಬಂದ ತಕ್ಷಣ ಹಸೆಮಣೆ ಸೀಟ್ ಖಾಲಿ ಆಗುತ್ತೆ, ಆ ಸೀಟಲ್ಲಿ ನಿನ್ನ ಮಗ ಕೂತಿರ್ತಾನೆ ಅಷ್ಟೇ, ನಾನೆಲ್ಲ ಆಮೇಲೆ ಮುಂದಕ್ಕೆ ಹೇಳ್ತೀನಿ ಸರಿಯೇ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಮತ್ತಿಲ್ಲಿ ಪುರೋಹಿತರು ಹುಡುಗನ ಕರ್ಕೊಂಬನ್ರಿ ಅಂತ ಹೇಳ್ತಾರೆ. ಹುಡುಗನ ಕರ್ಕೊಂಬರ್ತಾರೆ. ಆಗ ಹುಡುಗನಿಗೆ, ನೋಡಪ್ಪ ಕೈ ಮುಗ್ದು ಎಲ್ಲ ಈ ಜನಗಳಿಗೂ ಕೈ ಮುಗ್ದು ಬಲ್ಗಾಲಿಟ್ಟು ಈ ಹಸೆಮಣೆ ಮೇಲೆ ಕುತ್ಕೊಬೇಕಪ್ಪ ಅಂತ ಹೇಳ್ತಾರೆ. ಸರಿ ಅಂತ ಹುಡುಗ ಹಾಗೆ ಕುತ್ಕೊತಾನೆ. ತದಾದ ನಂತರ ಪುರೋಹಿತರು ಈಶ್ವರಿಗೆ, ಹುಡುಗಿನ ಕರ್ಕೊಂಬನ್ರಿ, ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಹುಡುಗಿನ ಕರ್ಕೊಂಬರೋಕ್ಕೆ ಅಂತ ನೋಡೋಕೆ ಹೋದರೆ ಅಲ್ಲಿ ಸುಮ್ಮನೆ ನಿಂತಿರ್ತಾಳೆ ಮೋಹನ. ಸುಮ್ಮನೆ ನಿಂತಿರೋದು ನೋಡ್ಬಿಟ್ಟು, ಯಾಕೆ ಹಿಂಗೆ ನಿಂತಿದ್ದೀರಕ್ಕ, ಬನ್ನಿ ಹುಡ್ಗಿನ ಕರ್ಕೊಂಬರೋಣ, ಒಂಥರ ಸೊಪ್ಪಾಗಿ ನಿಂತಿದ್ರಲ್ಲ, ಯಾಕೆ ಏನಾಯಿತು, ನಡಿಯ ಚಿತ್ರ ಹುಡ್ಗಿನ ಕರ್ಕೊಂಬ ಅಂತ ಹೇಳ್ತಾರೆ. ಆಗ ಮೋಹನ ಇದ್ದವಳು, ಹುಡುಗಿ ಅಲ್ಲಿದ್ದರೆ ತಾನೇ ಕರ್ಕೊಂಬರೋದಕ್ಕೆ, ಹುಡುಗಿ ಇನ್ನೂ ಚೌಟ್ರಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಇದ್ದವಳು ಶಾಕಾಗಿ, ಏನಕ್ಕ ಹೇಳ್ತಾ ಇದೆಯಾ ನೀನು, ನಾವು ಬಿಟ್ಟು ಇಷ್ಟೊತ್ತಾಯ್ತು, ಯಾಕೆ ಏನಾಯಿತು ಅಂತ ಕೇಳಿದಾಗ, ಹಿಂಗೆ ಪೆಟ್ರೋಲ್ ಹಾಕ್ಸ್ಕೊಂಬರ್ತೀನಿ ಅಂತ ಹೇಳಿದ್ರೆ ಹಾಕಿ ಇನ್ನೂ ಬಂದಿಲ್ಲ, ಗೋವಿಂದ ಹುಡ್ಕಕ್ಕೆ ಹೋಗಿದ್ದಾನೆ, ಅವನು ಇನ್ನೂ ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಗೋವಿಂದ ಬರ್ತಾನೆ. ಆಗ ಗೋವಿಂದ ಏನಾಯಿತು ಅಂತ ಹೇಳಿದಾಗ ಗೋವಿಂದ ಹೇಳ್ತಾ ಇದ್ದಾನೆ, ಅದು ಈ ಏರಿಯಾದಲ್ಲಿ ಇರೋದೇ 4 ಪೆಟ್ರೋಲ್ ಬಂಕು, 4 ಪೆಟ್ರೋಲ್ ಬಂಕ್ಗೂ ಕೂಡ ಇವ್ರು ಹೋಗಿಲ್ವಂತೆ, ಅದು ಅಲ್ಲದೆ ಇವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿದಂಥ ಮೋಹನ, ಅಯ್ಯೋ ಈಗ ಏನು ಮಾಡೋದು ಅಂತ ಫುಲ್ ಟೆನ್ಷನ್ ಆಗ್ತಾಳೆ. ಆಗ ಶಿವರಾಮೇಗೌಡರಲ್ಲಿ ಕೂತಿರೋರು ಎದ್ದು ಬಂದು, ಯಾಕೆಲ್ಲ ಹಿಂಗೆ ಆತಂಕದಲ್ಲಿ ನಿಂತಿದ್ರೆ ಸ್ಟೇಜ್ ಮೇಲೆ, ಹುಡುಗಿನ ಕರ್ಕೊಂಬರ್ಬೇಕಲ್ವ, ಯಾಕೆ ಏನಾಯಿತು ಅಂತಂದರೆ ಸುಮ್ಮನೆ ಎಲ್ಲ ಸೈಲೆಂಟಾಗಿ ನಿಂತಿರ್ತಾರೆ. ಏನಾಯಿತು ಅಂತ ಕಿರಿಸ್ತಾನೆ ಅವನು ಶಿವರಾಮೇಗೌಡರು. ಆ ಗೋವಿಂದೇಗೌಡರು ಇದ್ದವರು, ಅದು ಅಣ್ಣ ಕಣ್ಮಣಿ ಇನ್ನೂ ಚೌಟ್ರಿಗೆ ಬಂದಿಲ್ಲ ಅಣ್ಣ, ಅದು ಪೆಟ್ರೋಲ್ ಹಾಕ್ಸ್ಕೊಂಬರ್ತೀನಿ ಅಂತ ಹೋದ್ರಲ್ಲ, ನಾನು ಎಲ್ಲ ಪೆಟ್ರೋಲ್ ಬಂಕಲ್ಲೂ ಹುಡುಕ್ಸಿದ್ದೀನಿ, ಯಾವ ಪೆಟ್ರೋಲ್ ಬಂಕ್ಗೂ ಅವ್ರು ಹೋಗಿಲ್ಲ, 4 ಪೆಟ್ರೋಲ್ ಬಂಕಲ್ಲಿ ಒಂದಕ್ಕೂ ಹೋಗಿಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಣ್ಣ ಅಂತ ಹೇಳ್ತಾರೆ. ಹಾಗೆ ಶಿವರಾಮೇಗೌಡರು ಇದ್ದರು, ಸರಿ ಈಗ ಮೊದಲೇ ಹೇಳ್ಬೇಕಲ್ವ, ಈಗ ಹೇಳಿದ್ರೆ ಈಗ ನಮ್ಮ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು ಬೇಡ, ಅವಳು ಬತ್ತಾಳೆ, ಎಲ್ಲೂ ಹೋಗೋಕ್ಕಿಲ್ಲ, ಬೇಗ ಜನಗಳನ್ನ ಬಿಟ್ಟು ಹುಡುಕ್ಸು ಅಂತ ಹೇಳ್ತಾರೆ. ಆಗ ಗೋವಿಂದೇಗೌಡರಿದ್ದರು, ಇಲ್ಲ ಅಣ್ಣ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಜನಗಳಿಗೆಲ್ಲ ಹುಡ್ಕೋಕ್ಕೆ ನಾನು ಕಳಿಸಿದ್ದೀನಿ ಅಣ್ಣ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರಿದ್ದವ್ರು ಮೋಹನಂಗೆ, ಏನು ಮೋಹನ, ಆಗಲೇ ನಾನು ನಿನ್ನನ್ನು ಕೇಳಿದ್ದಕ್ಕೆ ಕಣ್ಮಣಿ ಬಂದ್ಲು ಅಂತ ಹೇಳಿದೆ, ಮೊದಲೇ ಹೇಳೋಕ್ಕಾಗ್ತಿರ್ಲಿಲ್ವ ನೀನು ನನಗೆ ಅಂತ ಚೆನ್ನಾಗಿ ಬೈದು ಹೋಗ್ತಾರೆ. ಮತ್ತಿಲ್ಲಿ ವಿದ್ಯಾ ಕಾರ್ನ ರಾಕಿ ಹೋಗ್ತಾ ಇರೋ ಕಾರ್ನ ಆಟೋದಲ್ಲಿ ಹೋಗ್ತಾ, ಅಣ್ಣ ಅದೇ ಕಾರು ಅಣ್ಣ, ಬೇಗ ಒಂಚೂರು ಅವ್ರ ಹಿಂದೆನೇ ಹೋಗಿ ಅಣ್ಣ ಅಂತ ಹೇಳಿ ರಾಕಿ ಮತ್ತು ಕಣ್ಮಣಿ ಹೋಗ್ತಿರೋ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಮತ್ತಿಲ್ಲಿ ಚೌಟಿನಲ್ಲಿ ಶಿವರಾಮೇಗೌಡರು ನಿಂತಿರ್ತಾರೆ. ಅವ್ರು ಬೀಗರು ಬಂದ್ಬಿಟ್ಟು, ಯಾಕ್ರಿ ಗೌಡ್ರಿ ಏನಾಯಿತು, ಸಪ್ಪಗಿದ್ದೀರಾ, ಬೇಜಾರಾಗಿದ್ದೀರಲ್ಲ, ಏನಾಯಿತು ಅಂತ ಹೇಳ್ತಾರೆ. ಎಲ್ಲಿ ಹುಡುಗಿ ಬರಲೇ ಇಲ್ವಲ್ಲ ಸ್ಟೇಜ್ ಮೇಲೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರಿದ್ದರು, ಅಯ್ಯೋ ಅದಾ ಈಗಿನ ಕಾಲದ ಹುಡುಗಿರನ್ನ ಕೇಳಬೇಕಾ ಬಿಗ್ರೆ, ಇನ್ನೂ ಡೆಕೋರೇಷನು ಮೇಕಪ್ಪು ಅಂತ ಇನ್ನು ಮೇಕಪ್ ಮಾಡಿಸ್ಕೊತಾನೆ ಕೂತಾಯ್ತಂತೆ, ಬರುತ್ತೆ ಅಂದಾಗೆ ನಾನು ನಮ್ಮ ಪಕ್ಷದ ನಾಯಕರನ್ನೆಲ್ಲ ಪರಿಚಯ ಮಾಡಿಸೋದೇ ಮರ್ತೋದೆ ನಿಮಗೆ, ಬನ್ನಿ ಅಂತ ಹೇಳಿ ಅವ್ರು ಬೀಗರನ್ನ ಕರ್ಕೊಂಡೋಗಿ ಅಲ್ಲಿರೋರ್ನೆಲ್ಲ ಪರಿಚಯ ಮಾಡಿಸ್ತಾ ಇರ್ತಾನೆ.
ಮತ್ತಿಲ್ಲಿ ಭಗೀರಥಿಯವರು ಇದ್ಯಾಕೆ ಚಂಪಾ ಎಲ್ಲ ಸ್ಟೇಜ್ ಮೇಲೆ ಎಣ್ಣೆ ಕುಡಿದವ್ರ ಥರ ನಿಂತವರೆಲ್ಲ ಯಾಕೆ ಹಳ್ಳೆಣ್ಣೆ ಕುಡಿದ್ಬಿಟ್ರೇನೇ ಅಂತ ಕೇಳ್ತಾರೆ. ಆಗ ಚಂಪಾ ಇದ್ದವಳು, ಅಮ್ಮಮ್ಮ ಅದು ಕಣ್ಮಣಿ ಇನ್ನೂ ಚೌಟ್ರಿಗೆ ಬಂದಿಲ್ವಂತೆ ಅಮ್ಮಮ್ಮ, ಹಂಗಾಗಿ ಎಲ್ಲರೂ ಗಾಬರಿ ಆಗಿದ್ದಾರೆ ಅಂತ ಹೇಳ್ತಾರೆ. ಆಗ ಭಗೀರಥಿಯವರು ಇದ್ದವರು, ಅಯ್ಯೋಯ್ಯೋ ಎಂಥ ಕೆಲಸ ಆಗೋಯ್ತೆ ಅಂತಾರೆ. ಆಗ ಚಂಪಾ, ಅಮ್ಮಮ್ಮ ಮೆಲ್ಲಗೆ ಮಾತಾಡಿ ಅಮ್ಮ, ಈ ವಿಷಯ ನಮ್ಮ ಮಟ್ಟಿಯವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತಿಲ್ಲಿ ಮದುವೆ ಗಂಡಿಗೆ ಅವ್ನ ಫ್ರೆಂಡ್ಸ್ ನವೀನ್ ಫ್ರೆಂಡ್ಸು ಫೋನ್ ಮಾಡಿಬಿಟ್ಟು, ಲೋ ನವೀನ ಹಿಂಗಿಂಗೆ ಕಣೋ, ಲಾಡ್ಜಲ್ಲಿ ನಾವು ಸಿಗಾಕೊಂಡ್ಬಿಟ್ವಿ, ಪೊಲೀಸು ನಿನ್ನನ್ನು ಅರೆಸ್ಟ್ ಮಾಡೋಕ್ಕೆ ಚೌಟ್ರಿಗೆ ಬರ್ತಾ ಇದ್ದಾರೆ ಕಣೋ, ನೀನು ಬೇಗ ಅಲ್ಲಿಂದ ಎಸ್ಕೇಪ್ ಆದರೆ ಒಳ್ಳೇದು ಕಣೋ, ಇಲ್ಲಾಂದರೆ ಪೊಲೀಸ್ ಅಲ್ಲೇ ಬಂದು ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಹೇಳ್ತಾನೆ. ಆಗ ನವೀನ್ ಇದ್ದವನು, ಲೋ ಈಗ ನಾನು ಹೆಂಗ್ಲ ಎಸ್ಕೇಪ್ ಆಗೋಕ್ಕಾಯ್ತದೆ, ಈಗ ಎಸ್ಕೇಪ್ ಆಗೋಕ್ಕಾಗಲ್ಲ, ನನಗಿರೋದು ಒಂದೇ ದಾರಿ ಅಂದರೆ ಈ ಸಚಿವರು ಮಗಳನ್ನ ಮದುವೆ ಆಗೋದು, ಇವ್ರ ಮಗಳನ್ನ ಮದುವೆ ಆಗಿಬಿಟ್ರೆ ಆ ಸಚಿವರೇ ನನ್ನ ಹೆಂಗೋ ಬಚಾವ್ ಮಾಡ್ತಾರೆ ಬಿಡ್ಲಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಮತ್ತಿಲ್ಲಿ ಎಲ್ಲರೂ ಕೂಡ ಆತಂಕವಾಗಿದ್ದಾರೆ. ಇಲ್ಲಿ ವಿದ್ಯಾ ಅವ್ರ ಕಾರ್ನೇ ಫಾಲೋ ಮಾಡ್ತಿರ್ತಾರೆ, ಕಾರು ಜಸ್ಟ್ ಮಿಸ್ ಆಗೋಗುತ್ತೆ. ವಿದ್ಯಾ ಅಯ್ಯೋಯ್ಯೋ ಕಾರ್ ಮಿಸ್ ಆಗೋಯ್ತಲ್ಲಪ್ಪ ಹೆಂಗಪ್ಪ ಮಾಡೋದು ಅಂತ ಅನ್ಕೋತಿರ್ತಾಳೆ. ಅಷ್ಟರಲ್ಲಿ ಇಲ್ಲಿ ರಾಖಿ ಮತ್ತು ಕಣ್ಮಣಿ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದು ಪುರೋಹಿತರು ಎಲ್ಲ ರೆಡಿ ಇದೆಯಾ ಅಂತ ಕೇಳ್ತಾರೆ. ಪುರೋಹಿತರು ಎಲ್ಲ ರೆಡಿ ಇದೆ, ತಗೊಳ್ಳಿ ಹಾರ ಬದಲಾಯಿಸ್ಕೊಳ್ಳಿ ಅಂತ ಹಾರ ಬದಲಾಯಿಸ್ಬಿಟ್ಟು ನಿಮ್ಮ ಕಡೆಯವ್ರು ಯಾರಾದರೂ ಬರ್ತಾರಾ ಅಂತ ಕೇಳ್ತಾರೆ. ಆಗ ಇಲ್ಲ ಯಾರೂ ಬರಲ್ಲ ಅಂತ ಹೇಳಿದಾಗ ಸರಿ ಹಂಗಾದ್ರೆ ಮಾಂಗಲ್ಯ ಧಾರಣೆ ಮಾಡಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ವಿದ್ಯಾ ಅವ್ರ ಕಾರ್ ಹುಡಿಕೊಂಡು ಅಲ್ಲೇ ದೇವಸ್ಥಾನದ ಹತ್ರನೇ ಬಂದ್ಬಿಡ್ತಾಳೆ. ಕಟ್ಟಿ ಅಣ್ಣ ಕಟ್ಟಿ ತಾಳಿನ, ನಿಮ್ಗೆ ಯಾರು ಅಡ್ಡಿ ಮಾಡಲ್ಲ, ಇಲ್ಲಿ ತಾಳಿ ಕಟ್ತಾ ಇದ್ದೀರಾ ತಾನೇ, ಕಟ್ಟಿ ಅಂತ ಹೇಳ್ತಾರೆ. ಆಗ ಅವರಿಬ್ರು ಕೂಡ ಶಾಕ್ ಆಗ್ತಾರೆ, ಕಣ್ಮಣಿ ಮತ್ತು ರಾಖಿ. ಇನ್ನೇನಣ್ಣ ಮತ್ತೆ ನೀವು ನಮ್ಮ ಮಾವನ ಸಮಾಧಿ ಮೇಲೆ ಜೀವನ ಮಾಡಬೇಕು ಅನ್ನೋದೇ, ಆದರೆ ತಾಳಿ ಕಟ್ಟಿ ಇಬ್ಬರು ಚೆನ್ನಾಗಿರಿ. ಒಂದು ಕ್ಷಣ ನೀವು ಯೋಚನೆ ಮಾಡಿದ್ದೀರಾ, ಮಾವ ಏನಾದರೂ ಬದುಕಿರ್ತಾರ, ನೀವಿಬ್ಬರು ಹಿಂಗೆ ಓಡೋಗಿ ಮದುವೆ ಆಗಿದ್ದೀರಾ ಅಂತ ಗೊತ್ತಾದರೆ ಮಾವನ ಮರ್ವಾದೆ ಏನಾಗಬೇಕು ಅಂತ ಹೇಳ್ತಾಳೆ. ಅದನ್ನು ಅವ್ರ ಊರಿನ ವ್ಯಕ್ತಿ ಒಬ್ಬ ವಿಜಿ ಅನ್ನೋ ವ್ಯಕ್ತಿ ನೋಡ್ಬಿಟ್ಟು ಗೋವಿಂದೇಗೌಡರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾನೆ, ಗೌಡ್ರೆ ನಾನು ಸುಂಡಳ್ಳಿ ವಿಜಿ ಮಾತಾಡ್ತಾ ಇರೋದು, ಅದೇ ನಿಮ್ಮ ಮನೆ ಮಗಳು ಕಣ್ಮಣಿ ಎಲ್ಲ ಹೊಂಟೋಗಿದ್ದಾಳೆ ಅಂತ ಹೇಳಿದ್ರಲ್ಲ, ಅವಳು ಇಲ್ಲೇ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲೇ ಇದ್ದಾಳೆ, ಅವ್ರ ಮದುವೆನ ನಿಮ್ಮ ಭದ್ರನ ಹೆಂಡತಿ ಮದುವೆ ಮಾಡಿಸೇ ಬಿಟ್ಲು ಅವ್ರಿಬ್ರದನ್ನು ಅಂತ ಹೇಳ್ತಾರೆ. ಅದನ್ನು ಕೇಳಿ ಗೋವಿಂದೇಗೌಡರು, ಹೇಯ್ ಅದು ಹೆಂಗ್ಲ ಹೇಳ್ತೀಯ ನೀನು, ಅವಳು ನಮ್ಮ ಭದ್ರನ ಹೆಂಡತಿ ಅಂತ ನಿನ್ಗೆ ಹೆಂಗ್ಲ ಗೊತ್ತು ಅಂತ. ಆಗ ಇನ್ನೇನು ಇವರೇ ನಮಗೆ ಗೊತ್ತಲ್ಲ, ಎಲೆಕ್ಷನ್ ಟೈಮಲ್ಲಿ ಅವ್ರು ಒಡ್ಡಾಡಿದ್ರಲ್ಲ ಅದೆಲ್ಲ ನಮಗೆ ಗೊತ್ತು, ಟಿ ವಿ ನ್ಯೂಸಲ್ಲೆಲ್ಲ ನೋಡಿದ್ದೀವಿ ಅವ್ರನ್ನ ಅಂತ ಹೇಳಿದಾಗ ಸರಿ ವಿಡಿಯೋ ಕಳಿಸು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಇವ್ನು ವಿಡಿಯೋ ರೆಕಾರ್ಡ್ ಮಾಡಿರ್ತಾನೆ ವಿದ್ಯೆ ಹೇಳೋದನ್ನ, ಕಟ್ಟಿ ಅಣ್ಣ ತಾಳಿನ ಕಟ್ಟಿ, ನಿಮ್ಮನ್ನು ಮದುವೆ ತಾಳಿ ಕಟ್ಟೋದನ್ನ ಯಾರೂ ನಿಲ್ಸೋಕ್ಕಾಗಲ್ಲ ಅಂತ ಹೇಳಿರೋದನ್ನ ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟಿರ್ತಾನೆ. ಅದನ್ನು ಗೋವಿಂದೇಗೌಡರಿಗೆ ಕಳಿಸ್ತಾರೆ. ಗೋವಿಂದೇಗೌಡರು ಶಾಕ್ ಆಗಿ ಸರಿ ಈಗ ದೇವಸ್ಥಾನದ ಲೊಕೇಶನ್ ಕಳಿಸು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅವನು ದೇವಸ್ಥಾನದ ಲೊಕೇಶನ್ನ ಕಳಿಸ್ತಾನೆ. ಮತ್ತಿಲ್ಲಿ ವಿದ್ಯಾ ಬೈತಾ ಇದ್ದಾಳೆ. ಅವಾಗ ಕಣ್ಮಣಿ ಇದ್ದವಳು, ಇನ್ನೇನದಕ್ಕೆ ಮಾಡಲಿ, ನಾನು ಇವ್ರ ಜೊತೆ ಮದುವೆ ಆಗಲಿಲ್ಲ ಅಂದರೆ ನನ್ನನ್ನು ತೊಗೊಂಡೋಗಿ ಬೇರೆಯವ್ರ ಜೊತೆ ಮದುವೆ ಮಾಡಿಬಿಡ್ತಾರೆ, ಮನ್ಸೊಬ್ಬಂಗೆ ಕೊಟ್ಟು ಇನ್ನೊಂದನ್ನು ನಾನು ಹೆಂಗೆ ಇನ್ನೊಬ್ಬನ ಹತ್ರ ಕೊಡಲಿ, ನನಗೆ ಆಗ್ತಾಯಿಲ್ಲ, ಅದಕ್ಕೆ ನನ್ನ ಮದುವೆಗೆ ಯಾರೂ ಇಲ್ವಲ್ಲ ನಮ್ಮ ಫ್ಯಾಮಿಲಿಯವರು ಅಂತ ಅನ್ಕೋತಾ ಇದ್ದೆ, ನೀವಾದರೂ ಬಂದ್ರಲ್ಲ ನಮ್ಮನ್ನು ಹರಿಸಿ ಹಾರೈಸಿ ಅದಕ್ಕೆ ಅಂತ ಹೇಳ್ತಾರೆ. ಆ ವಿದ್ಯೆ ಇದ್ದವಳು, ನಾನು ಹರಿಸಿ ಹಾರೈಸಲ್ಲ, ನಿಮ್ಮ ಮದುವೆ ಆಗಬಾರ್ದು ಅಷ್ಟೇ ಅಂತ ವಿದ್ಯೆ ಹೇಳ್ತಾಳೆ. ಅದನ್ನು ಕೇಳಿ ಕಣ್ಮಣಿ ಕೂಡ ಶಾಕ್ ಆಗ್ತಾಳೆ. ಮತ್ತಿಲ್ಲಿ ಗೋವಿಂದೇಗೌಡರು ಶಿವರಾಮೇಗೌಡರಿಗೆ ಫೋನ್ ಮಾಡಿ, ಅಣ್ಣ ಆಗಬಾರ್ದೇ ಆಗೋಯ್ತು ಅಣ್ಣ, ಮತ್ತೆ ಈ ಭದ್ರನ ಹೆಂಡತಿ ಮತ್ತೆ ನಮ್ಮ ಮನೆ ಮರುವಾದಿ ಹಾಳು ಮಾಡಿಬಿಟ್ಲು, ಅಲ್ಲಿ ರಾಖಿ ಮತ್ತು ಕಣ್ಮಣಿ ಮದುವೆನ ಮಾಡಿಸ್ಬಿಟ್ಲಂತೆ ಅಣ್ಣ ದೇವಸ್ಥಾನದಲ್ಲಿ ಅಂತ ಹೇಳ್ತಾರೆ. ಅದನ್ನು ಕೇಳಿ ಶಿವರಾಮೇಗೌಡರು, ಏನೋ ಹೇಳ್ತಾ ಇದೆಯಾ, ಮತ್ತಿಂಗೆ ಮಾಡಿಬಿಟ್ಲ ಅವಳು ಅಂತ ಕಿರ್ಚಿ ಕೂಗಾಡ್ತಾ ಇದ್ದಾರೆ ಚೌಟ್ರಿನಲ್ಲಿ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.